ಇಲ್ಲಿನ ಹಿರೇ ಅಂಗ್ರೋಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸಾದಿಕ್ ಅಲಿ ಹುಸೇನ್ ಸಾಹೇಬ್ ಬಾಗ್ವಾನ್ ಅವರ ನಿವೃತ್ತಿ ನಿಮಿತ್ತ ಬೀಳ್ಕೊಡುಗೆ ಮತ್ತು ಸನ್ಮಾನ ಸಮಾರಂಭದ ಭವ್ಯ ಆಯೋಜನೆಯನ್ನು ಭಾನುವಾರ ದಿನಾಂಕ ಜುಲೈ 5, 2026 ರಂದು ಇಟಗಿಯ ಗಣೇಶ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗಡಿನಾಡು ಸಮಾಚಾರ ಹಾಗೂ ಸಮಯೋನಿ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಜೀವಾಯಿ. ಇವತ್ತು ನಾವು ಖಾನಾಪುರ ತಾಲೂಕಿನ ಇಡೀ ಗ್ರಾಮದಲ್ಲಿದ್ದೇವೆ. ಇಡೀ ಗ್ರಾಮದ ಗಣೇಶ್ ಕಲ್ಯಾಣ ಮಂಟಪದಲ್ಲಿ ಇವತ್ತು ಬೃಹತ್ ಸನ್ಮಾನ ಕಾರ್ಯಕ್ರಮ ಇಡಲಾಗಿದೆ. ಸೇವಾನಿವೃತ್ತಿ ಹೊಂದಿರತಕ್ಕಂಥ ಸಾದಿಕ್ ಅಲಿ ಹುಸೇನ್ ಸಾಹೇಬ್ ಬಾಗ್ವಾನ್ ಅವರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದು ಇವತ್ತು ಸನ್ಮಾನದ ಮಹಾಪೂರವೇ ಇಲ್ಲಿ ಹರಿದು ಬರ್ತಾ ಇದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಜೀರ್ ಬಾಗ್ವಾನ್ ಅವರ ಸಹೋದರಿದ್ದಾರೆ. ಅವರನ್ನು ಮಾತಾಡಿಸಿ ವಿವರಣೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ. ತಾವು ಈಗ ತಮ್ಮ ಸಹೋದರ ಸಾದಿಕ್ ಅಲಿ ಬಾಗ್ವಾನ್ ಅವರು ಸೇವಾನಿವೃತ್ತಿಯನ್ನು ಹೊಂದಿದ್ದು ಒಂದು ಬೃಹತ್ ಪ್ರಮಾಣದ ಸನ್ಮಾನ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಮತ್ತು ಇನ್ನುಳಿದ ಶಿಕ್ಷಕರಿಗೆ ಮತ್ತು ಸಮಾಜಕ್ಕೆ ಇದರ ಸಂದೇಶ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ಈಗಿನ ಒಂದು ಕಾಲಮಾನದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂಥ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಶ್ರೀ ಸಾದಿಕ್ ಗುರುಗಳು ತಮ್ಮ ಒಂದು ಪರಿಶುದ್ಧ ಮನೋಭಾವದಿಂದ, ಕೃತಜ್ಞ ಮನೋಭಾವದಿಂದ ನಿಷ್ಪ್ರಹ ಸೇವೆಯನ್ನು ಸಲ್ಲಿಸಿ ಜನಮೆಚ್ಚಿದ ಶಿಕ್ಷಕರಾಗದೆ ಮನಮೆಚ್ಚಿದ ಶಿಕ್ಷಕರಾಗಿದ್ದಾರೆ ಅಂತ ಹೇಳ್ಬೋದು. ಅವರು ಪಟ್ಟಂಥ ಪರಿಶ್ರಮ, ಅವರು ಕಲಿಸಿದಂಥ ಕಲಿಕೆ, ಇವತ್ತು ಅವರು ಯಾವುದರಲ್ಲಿ ಸಂತೃಪ್ತಿ ಕಂಡ್ರಪ್ಪ ಅಂತಂದರೆ ತಾನು ಬೋಧಿಸಿದಂಥ ಪಾಠಗಳನ್ನು ಕಲಿತು ಮಕ್ಕಳು ಒಂದು ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ಅನ್ನುವಂಥ ಸಂತೃಪ್ತಿಯನ್ನು ಪಟ್ಟವರೇ ವಿನ ಯಾವುದೇ ರೀತಿಯ ಮಾನ ಸನ್ಮಾನಗಳಿಗೆ ಅವರು ಎಂದೂ ಅಪ್ಪಗಿಸಿಲ್ಲ. ಈ ರೀತಿಯಾಗಿ ಬಸವಣ್ಣವರಂತೆ ಹೇಳಿದಂತೆ ನಾನೇ ಎಲ್ಲ ಮಾಡಿದೆ, ನನ್ನಿಂದಲೇ ಎಲ್ಲ ಅನ್ನುವಂಥ ಅಹಂಭಾವ ಸಹಿತ ಅವರಲ್ಲಿ ಎಲ್ಲೂ ತಿಳಿಯಲಿಲ್ಲ. ಈಗಿನ ಕ್ಷೇತ್ರದಲ್ಲಿ ಇಂಥ ವ್ಯಕ್ತಿಗಳು ಸಿಗೋದು ಅಪರೂಪ ಅಂತ ಹೇಳ್ಬೋದು. ಸಂಪೂರ್ಣ ಪಾಠದ ಒಂದು ತಯಾರಿಯನ್ನು ಮಾಡಿಕೊಂಡು ರೀತಿಯಿಂದ ಮಕ್ಕಳಿಗೆ ಪಾಠ ಮಾಡುವುದೇ ಅವರ ಜೀವನದ ಉದ್ದೇಶವಾಗಿತ್ತು ಅಂತ ಹೇಳ್ಬೋದು. ಎಲೆಮರೆ ಹೂವಿನಂತೆ ಅವರು ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಎಷ್ಟೊಂದು ಜನಾನುರಾಗಿಗಳಾಗಿದ್ದರು ಅನ್ನುವುದಕ್ಕೆ ಇವತ್ತು ಸೇರಿದಂಥ ಈ ಅಪಾರ ಶಿಕ್ಷಕ ಬಳಗ, ನಮ್ಮ ಒಂದು ಗುರು ಹಿರಿಯರಾಗಲಿ, ನಮ್ಮ ಸಂಬಂಧಿಕರಾಗಲಿ, ನಮ್ಮ ಎಲ್ಲ ಸಹೋದರರಾಗಲಿ ಸೇರಿ ಅವರ ಸಮಾರಂಭ ಮಾದರಿಯನ್ನು ತಿಳ್ಕೋಬೇಕು. ಬರುವಂಥ ಶಿಕ್ಷಕರು ಸಹಿತ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ರೀತಿಯ ಹೆಸರುಗಳಿಸಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ಸಂದೇಶವನ್ನು ನಾನು ಅಂತ ಹೇಳ್ತೀನಿ. ಸರ್, ಇದು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಜನಪ್ರಿಯ ಅಧಿಕಾರಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿದ್ದ ಮಹಾದೇವ್ ಮೈದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ತಾವು ಈಗ ತಮ್ಮ ಶಿಕ್ಷಣ ಇಲಾಖೆ ಒಬ್ಬ ಅಧಿಕಾರಿಯಾಗಿ ಈಗ ಶಿಕ್ಷಣದ ಒಂದು ಸಮಾರಂಭದ ಒಂದು ದೊಡ್ಡ ಬೃಹತ್ ಸಮಾರಂಭದ ತಾವು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನುಳಿದ ಶಿಕ್ಷಕರಿಗೆ ತಾವು ಏನು ಹೇಳಿಕೆ? ನಮಸ್ಕಾರ ಸರ್. ಶಿಕ್ಷಕ ತನ್ನ ಒಂದು ಸೇವಾವಧಿ ಒಳಗೆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಆನಂತರ ಮಕ್ಕಳ ಒಂದು ಭವಿಷ್ಯ ರೂಪಿಸಿದಂಥ ಕೆಲಸ ಮಾಡಿದ್ದಾದರೆ ಇಂಥ ಒಂದು ಅತ್ಯಂತ ಅದ್ದೂರಿಯಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಹೇಳ್ತಾರೆ ಜನ ಮೊದಲಿನಷ್ಟು ಶಿಕ್ಷಕರಿಗೆ ಗೌರವವಿಲ್ಲ ಅಂತೇಳಿ. ಇವತ್ತು ಕಾರ್ಯಕ್ರಮ ನೋಡಿದರೆ ಯಾವ ಶಿಕ್ಷಕ ತನ್ನ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯನ್ನು ಮಾಡ್ತಾರೆ, ಆ ಶಿಕ್ಷಕರಿಗೆ ಈಗಲೂ ಕೂಡ ಏನು ಪ್ರಾಚೀನ ಕಾಲದಲ್ಲಿ ಅಥವಾ ಅನಾದಿ ಕಾಲದಲ್ಲಿ ಆದಿಕಾಲದಲ್ಲಿ ಯಾವ ರೀತಿಯಾದಂಥ ಒಂದು ಗೌರವ ಇತ್ತು, ಇದು ಕೂಡ ಅಷ್ಟು ಗೌರವ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಸಾದಿಕ್ ಅಲಿ ಬಾಗ್ವಾನ್ ಸರ್ ಅವರನ್ನು ನಾನು ಹತ್ತಿರದಿಂದ ಬಲ್ಲೆ. ಸುಮಾರು 38 ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ರಾಜ್ಯ ಸಂಪರ್ಕ ವ್ಯಕ್ತಿಯಾಗಿ ಅಷ್ಟೇ ಅಲ್ಲ ಶಿಕ್ಷಕರ ಕಣ್ಮಣಿ ಮತ್ತು ವಿದ್ಯಾರ್ಥಿನಿಯರ ಕಣ್ಮಣಿ ಅಷ್ಟೇ ಅಲ್ಲ ಪಾಲಕರ ಕಣ್ಮಣಿಯಾಗಿ ಉತ್ತಮವಾದ ಸೇವೆಯನ್ನು ಮಾಡಿ ಇವತ್ತು ನೋಡಿರಿ, ನಾವು ಒಂದು ಈ ಗಣೇಶ್ ಕಲ್ಯಾಣ ಮಂಟಪ ಅಂದರೆ ಕೇವಲ ಮದುವೆ ಆಗ್ತಾ ಅಂತ ತಿಳ್ಕೊತೀವಿ. ಅದರ ಒಬ್ಬ ಶಿಕ್ಷಕರ ಬೀಳ್ಕೊಡು ಸಮಾರಂಭ ಅಂತ ಒಂದು ಕಲ್ಯಾಣ ಮಂಟಪದಲ್ಲಿ ಆಗ್ತಾ ಇದೆ. ಜನಸ್ತೋಮ ನೋಡಿದ್ರೆ ಒಂದು ಕಾರ್ಯ ನಾವು ಹೇಳ್ಬೋದು. ಶಿಕ್ಷಕರು ಈ ರೀತಿ ಕೆಲಸ ಮಾಡಿದರೆ ಇಂಥ ಮಾನ ಸನ್ಮಾನ ಸಿಗ್ತದೆ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತೀವಿ.